ಇದೊಂದು ಭಾಗ ಇರಲಿ. ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರಲ್ಲ, ಇಲ್ಲಿ ಸಿಟಿ ಸಿವಿಲ್ ಆ್ಯಂಡ್ ಸೆಷನ್ ಜಡ್ಜು ಇನ್ ದ ಕೋರ್ಟ್ ಆಫ್ ಇಲ್ಲಿ ಅಡಿಷನಲ್ ಸಿಟಿ ಸಿವಿಲ್ ಆ್ಯಂಡ್ ಸೆಷನ್ ಜಡ್ಜು 27 23 ಆಗಸ್ಟ್ 2019 ಇದೇ ಮೈಸೂರಿನಲ್ಲಿ ಪಾಪ ಏನೋ ಎಲೆಕ್ಷನ್ ಸಾಲ ಮಾಡಿ ಸಾಲ ತೀರ್ಸಕ್ಕೆ ಮಾರಾಟ ಮಾಡ್ಬಿಟ್ರಂತಲ್ಲ ಒಂದು ಸೈಟ್. ನಮ್ಮ ಬೈ ಎಲೆಕ್ಷನ್ ಸಾಲ ಮಾಡೋಕ್ಕೆ, ಸಾಲ ತೀರ್ಸಕ್ಕೆ. ಅದ್ರ ಸೈಟ್ ಹೆಂಗೆ ತಗೊಂಡವ್ರು ಗೊತ್ತಿದೆಯಾ? ಆ ಸೈಟ್ನ ಇದಿರಲಿ 14 ಸೈಟು. ಇದೇ ಮೊದಲನೇದು, ಅದಕ್ಕಿಂತ ಮುಂಚೆ ಅದು ಆ ಟೈಮಲ್ಲೇ 97, 98 ಇದೂ 97, 98 ಸಾಕಮ್ಮ ಸ್ಟೇಟಿಂಗ್ ಆಸ್ ಅಂಡರ್. ಈಗ ನಾನು ತಮ್ಮಲ್ಲಿ ಅರಿಕೆ ಮಾಡಿಕೊಳ್ಳುವುದೇನೆಂದರೆ, ಮೈಸೂರು ತಾಲೂಕು ಕಸಬಹಳ್ಳಿ ಇನ್ಕಲ್ ಗ್ರಾಮದ ಸರ್ವೆ ನಂಬರ್ 70/4A ವಿಸ್ತೀರ್ಣ 30 ಗುಂಟೆ ಜಮೀನು ನನಗೆ ಪಿತ್ರಾರ್ಜಿತವಾಗಿ ಬಂದು ಹಾಲಿ ನನ್ನ ಸ್ವಾಧೀನಾನುಭವದಲ್ಲಿ ಇರುತ್ತದೆ. ನನ್ನ ಯಜಮಾನರಾದ ಸಣ್ಣೇಗೌಡರು ಚಲೋ ಮೈಸೂರು ಎಂಬ ಸ್ವಾತಂತ್ರ್ಯ ಹೋರಾಟದಲ್ಲಿ ಗುಂಡೇಟಿನಿಂದ ಸತ್ತಿದ್ದಾರೆ. ಅವರ ಜ್ಞಾಪಕಾರ್ಥವಾಗಿ ಮೇಲ್ಕಂಡ ಸದರಿ ಜಮೀನಿನಲ್ಲಿ ನಾನು ವಸತಿ ಶಾಲೆ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಕಟ್ಟಿಸಬೇಕಾಗಿರುವುದರಿಂದ ಸದರಿ ಜಮೀನನ್ನು ಮೇಲ್ಕಂಡ ಉಪಯೋಗಕ್ಕಾಗಿ ಭೂಸ್ವಾಧೀನ ನಡವಳಿಕೆಯಿಂದ ಕೈಬಿಟ್ಟು ಸದರಿ ಜಮೀನನ್ನು ಡಿನೋಟಿಫಿಕೇಶನ್ ಮಾಡಿಸಿಕೊಡಬೇಕಾಗಿ ಪ್ರಾರ್ಥಿಸುತ್ತೇನೆ. ಇದು ಪಾಪ ವಸತಿ ಶಾಲೆ ಬಡ ವಿದ್ಯಾರ್ಥಿಗಳಿಗೆ ಅವ್ರು ಗುಂಡೇಟಲ್ಲಿ ತೀರ್ಕೊಂಡು ಹೋಗಿರ್ತಾರಲ್ಲ, ಅವ್ರ ಜ್ಞಾಪಕಾರ್ಥ ಮಾಡೋಕ್ಕೆ ಅಂತ ಡಿನೋಟಿಫಿಕೇಶನ್ ಮಾಡಿಸ್ಕೊತಾರೆ 25 ದಿವಸದಲ್ಲಿ. ನಂತರ ಇಲ್ಲಿ ಹೇಳ್ತಾರೆ, ಇಲ್ಲಿ ಜಡ್ಜು ಆ ಕೋರ್ಟಲ್ಲಿ ಏನು ಹೇಳ್ತಾರೆ, ಇಟ್ ಈಸ್ ಆರ್ಗ್ಯೂಡ್ ಬೈ ದ ಕೌನ್ಸಿಲ್ ಫಾರ್ ದ ಕಂಪ್ಲೇನೆಂಟ್ ದಟ್ in view of production of all these documents which are marked in the complaint through the complainant, prima facie shows that there is illegal denotification, and based upon the illegal notification sold the property to accused number 1. ಯಾರು accused number 1? ಸಿದ್ದರಾಮಯ್ಯ. ಅಲ್ಟಿಮೇಟ್ಲಿ ಏನು ಹೇಳಿದ್ರು ಅವರು, register a criminal case for the offences against accused number 1, 5 to 14 for the offences punishable. ಅವ್ರು ಕೊಟ್ಟ ಜಡ್ಜ್ಮೆಂಟು. ಇದಕ್ಕೆ ಇದು ಹೇಗಿದೆ ಅಂದರೆ, ಯಾರೋ ಬಸವೇಗೌಡ ಅಂತ ಒಬ್ಬಿರ್ತಾನೆ CITVಲಿ, ನಿಮ್ಮ ರಾಜಕಾರಣಿ ಅವರು, ಎಕ್ಸ್ ಪ್ರೆಸಿಡೆಂಟ್ ಮೈಸೂರು ಅರ್ಬನ್ ಡೆವಲಪ್ಮೆಂಟ್, ಧ್ರುವ್ ಕುಮಾರ್, ಕಾಂತರಾಜು, ಚಂದ್ರೇಗೌಡ, KS ಸೆಕ್ರೆಟರಿ, ಮೂರ್ತಿ, ಇದು ಇಷ್ಟೆಲ್ಲ ಇವ್ರ ಅಧಿಕಾರಿಗಳು, ಇವರೆಲ್ಲರನ್ನು ಸೇರಿಸಿ ಹಾಕಿರ್ತಾರೆ ಅವರು 18 ಜನದ ಮೇಲೆ. ಎಲ್ಲ ಅಧಿಕಾರಿಗಳದು ಏನೇನು ಮಾಡವ್ರೆ ಅಂತ ಹೇಳಿ ಭಾಳ ಇಶ್ಯೂ ಇದೆ ಇದು. ಒಂದು ನಿಮಿಷ ಹೇಳ್ತೀನಿ, ಆ ಥರ ಇಲ್ಲ. ಇದು ಕ್ಲಿಯರ್ ಕಟ್ ಜಡ್ಜ್ಮೆಂಟ್ ಬಂತು. ಇದ್ರ ಮೇಲೆ ಹೈಕೋರ್ಟ್ಗೆ ಹೋದರು. ಹೈಕೋರ್ಟಲ್ಲಿ ರಿಲೀಫ್ ತಗೊಂಡ್ರು. ಹೈಕೋರ್ಟಲ್ಲಿ ರಿಲೀಫ್ ಕೊಟ್ಟಾರೆ ಯಾರು? ಮೈಕೆಲ್ ಕುನ್ನಾ. ಈಗ ಅದೇನೋ ಕೋವಿಡ್ದು ತನಿಖೆ ಹಗರಣ ಮಾಡೋಕ್ಕೆ ಇಟ್ಕೊಂಡವ್ರಲ್ಲ, ಅವರು ಕೊಟ್ಟಿರ್ತಕ್ಕಂಥ ಒಂದು ಜಡ್ಜ್ಮೆಂಟ್ ಬಗ್ಗೆ ನಾನು ಮಾತಾಡಲ್ಲ. ಸಿದ್ದರಾಮಯ್ಯನವರೇ, ಯಾರಪ್ಪ ರವಿವರ್ಮ ಕುಮಾರು, ಅಯ್ಯೋ ಅವರೇ ಇದಕ್ಕೆ ಜುಜ್ಬಿ ಸೈಟ್ನವರು. ಈ ಜುಜ್ಬಿ ಸೈಟಿಗೆ ಒಂದು ಪ್ಲ್ಯಾನ್ ಸ್ಯಾಂಕ್ಷನ್ ಮಾಡಿಸ್ಕೊಂಡಿಲ್ಲ ಕಟ್ಟಬೇಕಾದ್ರೆ. ಟೋಟಲ್ ಇಲ್ಲಿಗ್ಯಾಲಿಟಿ ಇದೆ. ಇದು ಒಂದು ದೊಡ್ಡ ಪ್ರಕರಣ. ಇದೊಂದು ದೊಡ್ಡ ಪ್ರಕರಣ ಇದೆ. ನನ್ನ ಮೇಲೆ 4 ಜನ ಮಂತ್ರಿಗಳ ಬಿಟ್ಟು ಅದು ಎಂಥದ್ದು ಗಂಗೇನಹಳ್ಳಿ ಹೇಳಿದಿರಲ್ಲ, ಇದು ನಿಮ್ಮ 14 ಸೈಟ್ಗಿಂತಲೂ ದೊಡ್ಡ ಪ್ರಕರಣ. ಇದು ಹೈಕೋರ್ಟಲ್ಲಿ ಬಂದಿರೋದು ಬೇರೆ. ಪಾಪ ಸುಪ್ರೀಂ ಕೋರ್ಟ್ಗೂ ಹೋದರು ಈ ಪಾರ್ಟಿಗಳು. ಸ್ಪೆಷಲ್ ಲೀವ್ ಪಿಟಿಷನ್ ಇನ್ ದ ಮ್ಯಾಟರ್ ಆಫ್ ಹಾಕಿದ್ದಾರೆ ಇಲ್ಲಿ 2024ಅಲ್ಲಿ. 21ಗೆ ಸ್ಪೆಷಲ್ ಲೀವ್ ಪಿಟಿಷನ್ ಹೋದರು. ಅಪ್ಲಿಕೇಶನ್ ಫಾರ್ ಕಂಡೋನೇಷನ್ ಆಫ್ ಡಿಲೇ ಇನ್ ರೀಫಿಲಿಂಗ್ ದ ಸ್ಪೆಷಲ್ ಲೀವ್ ಪಿಟಿಷನ್.
ಅದೇನಾಯ್ತು ಪಾಪ ಅಡ್ವೊಕೇಟ್ ಯಾರು ಹಾಕಿದ್ದವರು ತೀರ್ಕೊಂಡು ಹೋಗೋರಂತೆ, ಇನ್ನೊಬ್ರು ಜಡ್ಜ್ ಆಗಿ ಹೋದ್ರು, ಇನ್ನೊಬ್ಬ ಅಡ್ವೊಕೇಟ್ ಇಟ್ಕೊಂಡಿದ್ದು. ಇದು ಕೇಸ್ ಇನ್ನೂ ಇದೆ ಸುಪ್ರೀಂ ಕೋರ್ಟಲ್ಲಿ. ನೀವು ಏನೇ ಮ್ಯಾನಿಪುಲೇಟ್ ಮಾಡ್ಕೊಂಡ್ರು ಉತ್ತರ ಅಲ್ಲಿ ಕೊಡಬೇಕು. ವ್ರತ ಮಾಡಿ 30 ವರ್ಷ 40 ವರ್ಷ ವ್ರತ ಮಾಡಿ 30 ವರ್ಷ ಒಂದು ಸಣ್ಣ ಕಪ್ ಚುಕ್ಕೆ ಇಲ್ಲದೆ ಇಂಥದ್ದು ಸೈಟ್ಗಳು ತಗೋಬೇಕಾಗಿತ್ತ? ನೀವು ಇಷ್ಟೆಲ್ಲ ಊರಿಗೆ ಬುದ್ಧಿ ಹೇಳೋರು ಏನೇನು ಮಾಡಿದ್ದೀರಿ ಇದರಲ್ಲಿ? ಸತ್ಯ ಹೇಳಿ. ನಾನು ಅದಕ್ಕೆ ಹೇಳಿದ್ದು, ಚಾಮುಂಡೇಶ್ವರಿ ತಾಯಿಗೆ ಪಾಪ ಈಗೋಗಿ ಕೈ ಮುಗಿದು ಕುಂಕುಮ ಇಟ್ಕೊತಾ ಇದ್ದೀರಿ ರೆಗ್ಯುಲರ್ ಆಗಿ ಆ ತಾಯಿ ರಕ್ಷಣೆ ಪಡೀಲಿಕ್ಕೆ. ಅದಕ್ಕೆ ನಿಮ್ಮ ಆತ್ಮ ಮುಟ್ಕೊಂಡು ಹೇಳಿ ಎಂದೆ. ಇದು ಆ ಎಮ್ಮ ತಗೊಳಕ್ಕೆ ಬರಲ್ಲ ಸೈಟ್ನ, ಅಕ್ವೈರ್ ಆಗಿರೋ ಲ್ಯಾಂಡ್ ಇದು, ಜಾಗವೇ ಇಲ್ಲ ಅಲ್ಲಿ. ಸೀರೀಸ್ ಆಫ್ ಅಫೆನ್ಸ್ ಇದೆ ಇದರಲ್ಲಿ, ತೆಗೆದಿದ್ದೀನಿ. ಅದಕ್ಕೇನೆ ನೀವು ಯಾವಾಗ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ನಮ್ಮನ್ನು ಮುಗಿಸ್ತೀವಿ ಅಂತ ಹೋದ್ರಿ. ಇನ್ನೂ ಇದೆ, ಇನ್ನೂ 2 ಪ್ರಕರಣ ಇದೆ. ಈಗ ನೆನ್ನೆ ಸೈಟ್ ವಾಪಸ್ ಕೊಟ್ಟಿದ್ದೀರಲ್ಲ 14, ಅಯ್ಯೋ ನಾವು ಬೇಡ ನಾವು ತಗೊಂಬಿಡಿ ನೀವು ಅಂತ ಹೇಳಿ, ಅದಕ್ಕೆ ಈಗ ಇದು ಕೊಟ್ಟಿದ್ದೀನಿ. ಇದೇನು ಮಾಡ್ತೀರಿ ಹೇಳಿ ಅಂತ, ಸತ್ಯ ಹೇಳಿ ಏನಾಗಿದೆ ಅಂತ. ಕೃಷ್ಣಬೈರೇಗೌಡ್ರೆ ಭಾಳ ನೀವು ಮೇಧಾವಿ ಅಲ್ವಪ್ಪ, ತಗೊಂಡೊಂದ್ಸಲ ನೋಡಿ. ಸರ್ಟಿಫಿಕೇಟ್ ಕೊಡ್ತಾ ಇದ್ದಿಲ್ಲ ನಿಮ್ಮ ಮುಖ್ಯಮಂತ್ರಿಗಳು, ಏನು ಕುಮಾರಸ್ವಾಮಿ ಏನೋ ಮಾಡ್ಬಿಟ್ಟವನೇ ಲೂಟಿ ಹೊಡೆದ್ಬಿಟ್ಟ ಅಂತ ಹೇಳ್ತಿದೆಯಲ್ಲ, ಇದೆಲ್ಲ ತೆಗೆದು ನೋಡಪ್ಪ. ನಾನು ಇಂಥ ಕೆಲಸಗಳು ಮಾಡಿಲ್ಲ. ವಿತೌಟ್ ಪರ್ಮಿಷನ್ನು, ಲ್ಯಾಂಡ್ ಇದಿಲ್ಲದೆ, ಟೌನ್ ಪರ್ಮಿಷನ್ಗಳಿಲ್ಲದೆ, ಇಲ್ಲಿಗಲ್ ವೇನಲ್ಲಿ ಆ ಜಾಗ ಕೊಂಡ್ಕೊಂಡು ಕೊನೆಗಿನ ಕುತ್ತಿಗೆಗೆ ಬಂತಲ್ಲ, ಅದಕ್ಕೆ 1 ಕೋಟಿಗೆ ಮಾರಾಟ ಮಾಡವ್ರೆ. ಇವೆಲ್ಲ ಮತ್ತೆ ಈಡಿಗೆ ಹೋದ್ರೆ ಇವೆಲ್ಲ ಇದು ಸೇರ್ಕೊಂಡ್ರೆ ಎಲ್ಲೆಲ್ಲಿಗೆ ಹೋಗುತ್ತೀವೆಲ್ಲ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಸ್ವಲ್ಪ ದಿವಸ ರಾಜಕೀಯವಾಗಿ ನನಗೇನೋ ತೊಂದರೆ ಕೊಡ್ಬೋದು, ನಾನು ಯಾರು ಏನೂ ಮಾಡೋಕ್ಕಾಗಲ್ಲ ಹೇಳ್ತೀರಿ. ನಾವ್ಯಾರು ಏನೂ ಮಾಡೋಕ್ಕಾಗಲ್ಲ, ಒಪ್ಕೋತೀನಿ. 100 ಬಾರಿ ಹೇಳಿದ್ದೀನಿ, ನಮ್ಮ ಕೈಲಿಲ್ಲ ಇವೆಲ್ಲ. ಅಂತಿಮವಾಗಿ ನಾವು ಉತ್ತರ ಕೊಡಬೇಕಾದ್ದು ಮೇಲೊಬ್ಬ ಇದ್ದಾನೆ. ಏನು ಹೇಳಲ್ವ, ತಾನೊಂದು ಬಗೆದರೆ ಮಾನವ, ಬೇರೊಂದು ಬಗೆಯೋದು ದೈವ. ಅದರಿಂದ ಇವೆಲ್ಲ ಆಟ ಬಿಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.